ವೀಕ್ಷಕರೇ, ರೋಲ್ಸ್ ರಾಯ್ಸ್ ಇದು ಇವತ್ತು ವಿಶ್ವದಲ್ಲಿಯೇ ನಂಬರ್ 1 ದುಬಾರಿ ಕಾರ್ ತಯಾರಿಕಾ ಸಂಸ್ಥೆ ಅಂತ ಕರೆಸ್ಕೊಂಡಿದೆ. ಐಷಾರಾಮಿ ಬ್ರಾಂಡ್ ಆದಂತ ಇದನ್ನ ಹುಟ್ಟಾಕ್ತಂತ ಆ ವ್ಯಕ್ತಿ ಶಾಲೆಗೂ ಕೂಡ ಹೋದವರಲ್ಲ ಅಂದ್ರೆ ನೀವು ನಂಬಲೇಬೇಕು. ಹೌದು, ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆತನ ಹೆಸರೇ ಹೆನ್ರಿ ರಾಯ್ಸ್. ಈ ವ್ಯಕ್ತಿನೇ ರೋಲ್ಸ್ ರಾಯ್ಸ್ ಸಂಸ್ಥೆಯ ಸಂಸ್ಥಾಪಕರು. ಇವತ್ತು ಲಕ್ಷಾಂತರ $1,000,000 ಅನ್ನ ತೂಗುವಂತ ಈ ಒಂದು ಸಂಸ್ಥೆಯನ್ನ ಹಿಂದೊಮ್ಮೆ ಇವರು ಕೇವಲ $20 ಹುಟ್ಟು ಹಾಕಿದ್ರು. ಏನೂ ಇಲ್ಲದಿದ್ದಂಥ ಅಸಹಾಯಕ ಬಾಲಕನೊಬ್ಬ ಕೋಟ್ಯಾಂತರ ಮೌಲ್ಯದ ಈ ಒಂದು ಸಂಸ್ಥೆಯನ್ನ ಹುಟ್ಟಾಕಿದಾದರೂ ಹೇಗೆ? ಬನ್ನಿ ವೀಕ್ಷಕರೇ, ಇದ್ರ ಬಗ್ಗೆ ಈ ಮುಂದೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ಹೆನ್ರಿ ರಾಯ್ಸ್ ತಾನು ಜನಿಸಿದ್ದು 1862ರಲ್ಲಿ. ಇವರ ತಂದೆ ಜೇಮ್ಸ್ ಹಾಗೂ ತಾಯಿ ಮೇರಿ ಇಬ್ರು ಕೂಡ ಒಂದು ಪುಟ್ಟ ಫ್ಲೋರ್ ಮಿಲ್ ಅನ್ನ ನಡೆಸ್ತಿದ್ರು. ಆದ್ರೆ ದುರಾದೃಷ್ಟವಶಾತ್ ಅವ್ರಿಗೆ ಈ ಫ್ಯಾಮಿಲಿ ಬಿಸ್ನೆಸ್ ಯಾಕೋ ಅಷ್ಟಾಗಿ ಕೈಯನ್ನ ಹಿಡಿಲಿಲ್ಲ. ಹೀಗಾಗಿ ಹೊಸ ಬದುಕನ್ನ ಕಟ್ಟಿಕೊಳ್ಳಲು ಹೆನ್ರಿ ರಾಯ್ಸ್ ರವರ ಪರಿವಾರ ಲಂಡನ್ಗೆ ಶಿಫ್ಟ್ ಆಗುತ್ತೆ. ಈ ಹೆನ್ರಿಗೆ ಆಗಿನ್ನೂ 4ರ ವಯಸ್ಸು. ಹೊಲ ಗದ್ದೆಗಳಲ್ಲಿ ಪಕ್ಷಿಗಳು ಬಾರದಂತೆ ನಿಯಂತ್ರಿಸುವಂತ ತನ್ನ ಮೊದಲ ಕೆಲಸವನ್ನ ಆತ ಆಗಲೇ ಶುರು ಮಾಡಿದ್ದ. ಹೀಗಾಗಿ ಹೆಚ್ಚು ಹಣವನ್ನ ಮಾಡೋದಕ್ಕೆ ಆತ ಇತರರ ಮನೆ ಹಾಗೂ ಗದ್ದೆಗಳಲ್ಲಿ ಅವರು ಕೊಟ್ಟಂತಹ ಕೆಲಸಗಳನ್ನ ಮಾಡ್ತಾ ಕಾಲ ಕಳೆದ. ಆದ್ರೂ ಕೂಡ ಅವರ ಜೀವನದ ಖರ್ಚಿಗೆ ಸಾಕಾಗುವಷ್ಟು ಹಣ ಅವ್ರ ಕೈ ಸೇರ್ತಾ ಇರಲಿಲ್ಲ. ಹೆನ್ರಿ 9ನೇ ವಯಸ್ಸಿನಲ್ಲಿದ್ದಾಗ ತನ್ನ ತಂದೆಯನ್ನ ಕಳೆದುಕೊಳ್ತಾನೆ. ಮೊದಲೇ ಅಸ್ತವ್ಯಸ್ತವಾಗಿದ್ದಂಥ ಮನೆಯ ಆರ್ಥಿಕ ಪರಿಸ್ಥಿತಿ ಇದೀಗ ಇನ್ನಷ್ಟು ಹದಗೆಟ್ಟಿತ್ತು. ಬೇರೆ ಮಕ್ಕಳ ರೀತಿ ಶಾಲೆಗೆ ಹೋಗುವ ಬದಲು ಹೆನ್ರಿ ಈಗ ಫುಲ್ ಟೈಮ್ ಕೆಲಸಗಳಲ್ಲಿ ನಿರತನಾಗಬೇಕಾದಂಥ ಸ್ಥಿತಿ ಇತ್ತು. ಹೆನ್ರಿ ಆಗ ತಾನು ಮನೆ ಮನೆಗೆ ಪೇಪರ್ ಹಾಕ್ತಾ ಪೋಸ್ಟ್ ಡಬ್ಬಗಳಿಗೆ ಟೆಲಿಗ್ರಾಮ್ಗಳನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದ. ಇದರಿಂದ ಆತನಿಗೆ ಒಂದಷ್ಟು ಹಣ ಆತನ ಕೈ ಸೇರ್ತಿತ್ತು. ಈ ಹೆನ್ರಿಯ ತಾಯಿ ಇವನನ್ನ ಕೆಲ ಸಮಯದವರೆಗೂ ಬೇರೊಬ್ಬರ ಮನೆಯಲ್ಲಿ ಬಿಟ್ಟಿದ್ರು. ಅಲ್ಲಿ ಎಷ್ಟೋ ಸಲ ಹೆನ್ರಿ ತಾನು ಊಟ ಇಲ್ಲದೆ ಹಲವು ರಾತ್ರಿಗಳನ್ನ ಕಳೆಯಬೇಕಾದಂಥ ಅನಿವಾರ್ಯತೆ ಇತ್ತು. ಈತ ಸೂಕ್ತ ವಯಸ್ಸಲ್ಲಿ ಸೂಕ್ತ ವಿದ್ಯಾಭ್ಯಾಸ ಹೊಂದದ ಕಾರಣ ಆತ ಅವಕಾಶ ಹಾಗೂ ಸಮಯ ಸಿಕ್ಕಾಗೆಲ್ಲ ತನ್ನನ್ನು ತಾನು ಎಜುಕೇಟ್ ಮಾಡುವಲ್ಲಿ ನಿರತನಾಗ್ತಿದ್ದ. ಆತ ಫ್ರೀ ಸಮಯದಲ್ಲಿ ಆಲ್ಜಿಬ್ರಾ, ಫ್ರೆಂಚ್ ಹಾಗೂ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕೋರ್ಸ್ಗಳನ್ನ ಕಲಿಯೋದಿಕ್ಕೆ ಶುರು ಮಾಡ್ದ. ಆದರೆ ಅದು ಕೂಡ ಹಣದ ಅಭಾವದಿಂದ 3 ವರ್ಷಕ್ಕೆ ಸ್ಥಗಿತಗೊಳ್ತು. ಮುಂದೆ ಆತ ರೈಲ್ವೆಯಲ್ಲಿ ತನ್ನ ಕೆಲಸ ನಿಲ್ಲಿಸಿ ಹತ್ತಿರದ ಲೀಡ್ಸ್ ಎಂಬಲ್ಲಿ ಒಂದು ಟೂಲ್ಸ್ ಮೇಕಿಂಗ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದ. ಹಾಗೂ ಮುಂದೆ 1882ರಲ್ಲಿ ಲಂಡನ್ನಿನ ಎಲೆಕ್ಟ್ರಿಕ್ ಲೈಟ್ ಪವರ್ ಸಂಸ್ಥೆಯೊಂದರಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಈ ಹೆನ್ರಿಗೆ ತಾನು ಇಂಜಿನಿಯರಿಂಗ್ನಲ್ಲಿ ತನ್ನ ಫುಲ್ ಟೈಮ್ ಉದ್ಯೋಗವನ್ನು ಸ್ಥಾಪಿಸಬೇಕು ಅಂತ ಗುರಿ ಇತ್ತು. ಹೆನ್ರಿ ತಾನು 22 ವರ್ಷದವನಾದಾಗ ತನ್ನ ಸ್ನೇಹಿತನಾಗಿದ್ದಂಥ ಆರ್ನೆಸ್ಟ್ ಕ್ಲೇರ್ ಮಾಂಟ್ ಎಂಬಾತನ ಜೊತೆ ಒಂದು ಬಿಸ್ನೆಸ್ ಅನ್ನ ಶುರು ಮಾಡ್ತಾನೆ. ಆ ಒಂದು ಉದ್ದಿಮೆಗೆ ಅವರಿಟ್ಟಂತ ಹೆಸರು FH ರಾಯ್ಸ್ ಅಂಡ್ ಕಂಪನಿ. ಈ ಒಂದು ಸಂಸ್ಥೆಯಲ್ಲಿ ಮುಂದಿನ ಕೆಲವು ವರ್ಷಗಳ ಕಾಲ ಅವರು ಡೋರ್ ಬೆಲ್ಸ್, ಡೈನಾಮೋಗಳು ಮುಂತಾದ ಎಲೆಕ್ಟ್ರಿಕ್ ಕಾಂಪೋನೆಂಟ್ಗಳನ್ನ ತಯಾರು ಮಾಡೋದಕ್ಕೆ ಶುರು ಮಾಡಿದ್ರು. ಈ ಮೂಲಕ ಅವರ ಉದ್ಯಮವೂ ಕೂಡ ವಿಸ್ತಾರಗೊಳ್ತಾ ಹೋಯಿತು. 1894ರ ವೇಳೆಗೆ ಅವರು ಎಲೆಕ್ಟ್ರಿಕ್ ಕ್ರೇನ್ಗಳನ್ನ ತಯಾರು ಮಾಡುವಲ್ಲಿ ಯಶಸ್ವಿಯಾದರು. ಆದರೂ ಕೂಡ ಹೆನ್ರಿಯ ಅಭಿರುಚಿಗಳು ಅವರನ್ನ ಬೇರೆಯ ದಿಕ್ಕಿನತ್ತ ಕೊಂಡೊಯ್ಯೋದಕ್ಕೆ ಹಾತೊರೆತಿದ್ವು. ಹೆನ್ರಿಯ ಮನಸ್ಸು ಮೋಟಾರ್ ಕಾರ್ಗಳನ್ನ ತಯಾರಿಸುವತ್ತ ಮುಖ ಮಾಡಿತ್ತು. ರೋಲ್ಸ್ ರಾಯ್ಸ್ ಕಾರ್ ಸಂಸ್ಥೆಯ ಬೆಳವಣಿಗೆಯಲ್ಲಿ ಹೆನ್ರಿ ರಾಯ್ಸ್ ರವರ ಪಾತ್ರ ಗಾಢವಾದದ್ದು. ಆದ್ರೆ ಇಲ್ಲಿ ಹೆನ್ರಿಯ ಜೊತೆ ನಾವು ಉಲ್ಲೇಖ ಮಾಡಬೇಕಾದಂತ ಇನ್ನೊಂದು ಹೆಸರು ಅಂದ್ರೆ ಅದು ಚಾರ್ಲ್ಸ್ ಸ್ಟೇವರ್ಟ್ ರೋಲ್ಸ್ ರವರದ್ದು. ಈ ಚಾರ್ಲ್ಸ್ ಕೇಂಬ್ರಿಡ್ಜ್ನಲ್ಲಿ ಇಂಜಿನಿಯರಿಂಗ್ ಅನ್ನ ಮಾಡಿದ್ರು. ಕಾರ್ ಇಂಜಿನ್ಗಳಿಗೆ ಟಿಂಕರಿಂಗ್ ಮಾಡುವಲ್ಲಿ ಚಾರ್ಲ್ಸ್ ನೈಪುಣ್ಯತೆಯನ್ನ ಸಾಧಿಸಿದ್ರು. ಇವರು ತಾವು ವಿದ್ಯಾರ್ಥಿಯಾಗಿದ್ದಾಗ ಸ್ವಂತ ಮೋಟಾರ್ ಕಾರನ್ನ ಹೊಂದಿದಂತ ಮೊದಲ ಅಂಡರ್ ಗ್ರಾಜುಯೇಟ್ ವಿದ್ಯಾರ್ಥಿ ಅಂತ ಕರೆಸ್ಕೊಂಡಿದ್ರು. 18ನೇ ವಯಸ್ಸಿನಲ್ಲಿಯೇ ಅವ್ರ ಬಳಿ ಒಂದು ಕಾರ್ ಇತ್ತು. ಇದನ್ನ ಅವರು ಪ್ಯಾರಿಸ್ನಲ್ಲಿ ಖರೀದಿ ಮಾಡಿದ್ರು. 1898ರಲ್ಲಿ ತನ್ನ ಗ್ರಾಜುಯೇಷನ್ ಕೋರ್ಸ್ ಅನ್ನ ಮುಗಿಸಿದಾಗ ಚಾರ್ಲ್ಸ್ ಒಂದು ಸ್ಟೀಮ್ ಯಾಚಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರು. ಹಾಗೂ ಮುಂದೆ ಲಂಡನ್ ಮತ್ತು ನಾರ್ತ್ ವೆಸ್ಟರ್ನ್ ರೈಲ್ವೆಯಲ್ಲೂ ಕೂಡ ಅವರು ಕೆಲಸಕ್ಕೆ ಸೇರಿದ್ರು. ಅವ್ರಿಗೆ ಮೋಟರಿಂಗ್, ಪಯನಿಯರಿಂಗ್ ಹಾಗೂ ಸೇಲ್ಸ್ಮನ್ಶಿಪ್ಗಳಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು. ಇವರು ತಮ್ಮ ತಂದೆಗೆ ಆರ್ಥಿಕ ಸಹಾಯವಾಗಲಿಂತ 1903ರಲ್ಲಿ ಬ್ರಿಟನ್ನಲ್ಲಿ ಆ ಕಾಲಕ್ಕೇನೆ ಒಂದು ಮೊದಲ ಕಾರ್ ಡೀಲರ್ಶಿಪ್ ಅನ್ನ ಶುರು ಮಾಡಿದ್ರು. ಈ ಒಂದು ಸಂಸ್ಥೆಗೆ ಇವರು ಇಟ್ಟ ಹೆಸರು CS ಟೋಲ್ಸ್ ಅಂಡ್ ಕಂಪನಿ. ಈ ಬಿಸ್ನೆಸ್ ಅಲ್ಲಿ ನಿಜಕ್ಕೂ ಹಣ ಅವ್ರಿಗೆ ಹೆಚ್ಚಾಗೇನೆ ಹರ್ಬರ್ತಿತ್ತು. ಬರುವ ಹಣವನ್ನ ಚಾರ್ಲ್ಸ್ ತಮ್ಮ ಸ್ಪೋರ್ಟಿಂಗ್ ಚಟುವಟಿಕೆಗಳಿಗೆ ಖರ್ಚು ಮಾಡ್ತಿದ್ರು. ಅವರು ತಾವು ಕೇವಲ ಮೋಟರಿಸ್ಟ್ ಹಾಗೂ ರೇಸರ್ ಮಾತ್ರವಲ್ಲದೆ ಒಬ್ಬ ಸದೃಢ ಏವಿಯೇಟರ್ ಕೂಡ ಆಗಿದ್ರು. ಇತ್ತ ತಮ್ಮ FH ರಾಯ್ಸ್ ಸಂಸ್ಥೆಯಲ್ಲಿ ಹೆನ್ರಿ ಮುಂದುವರಿತಾನೆ ಮೋಟಾರ್ ಕಾರ್ಗಳ ಕಡೆಗೆ ಹೆಚ್ಚು ಆಸಕ್ತಿಯನ್ನ ಬೆಳೆಸ್ಕೊಂಡ್ರು. 1901ರಲ್ಲಿ ಇವರು ಒಂದು ಸೆಕೆಂಡ್ ಹ್ಯಾಂಡ್ 2 ಸಿಲಿಂಡರ್ ಡಿಕಾಲ್ವಿಲ್ ಕಾರನ್ನ ತುಸು ಸುಧಾರಿಸಿ ಹೊರತರೋದಕ್ಕೆ ನಿರ್ಧರಿಸಿದ್ರು. ಈ ಕಾರನ್ನ ಸ್ವಂತ ಇವರೇ ಖರೀದಿ ಮಾಡಿದ್ರು. ಈಗ ಇದನ್ನ ಕೇವಲ ಸುಧಾರಿಸುವ ಬದಲು ತಮಗೆ ಬೇಕಾದಂತ ಕಾರನ್ನ ಖುದ್ದು ತಾನೇ ತಯಾರು ಮಾಡೋದಕ್ಕೆ ಹೆನ್ರಿ ಪಣ ತೊಡ್ತಾರೆ. 1903ರಲ್ಲಿ ಅವರು ತಮ್ಮದೇ ಆದಂತ ಮೊದಲ ಪೆಟ್ರೋಲ್ ಇಂಜಿನ್ ಅನ್ನ ಶುರು ಮಾಡ್ತಾರೆ. ಹಾಗೂ 3 ವರ್ಷ ಅವರು ತಮ್ಮ ಮೊದಲ 10 ಹಾರ್ಸ್ ಪವರ್ ಸಾಮರ್ಥ್ಯದ ರಾಯ್ಸ್ ಅನ್ನ ತಯಾರಿಸಿ ಅದನ್ನ ಮೊದಲು ತಾವೇ ಡ್ರೈವ್ ಕೂಡ ಮಾಡಿದ್ರು. ಈ ಹೊತ್ತಿಗೆ ಹೆನ್ರಿ ತನ್ನ ಸಂಸ್ಥೆಯನ್ನ ಶುರು ಮಾಡಿ 20 ವರ್ಷಗಳಿಗೆ ಸನಿಹವಾಗಿತ್ತು.
ಇವರ ಮೊದಲ ಕಾರ್ ಅತ್ಯಂತ ಯಶಸ್ವಿಯಾಯಿತು. ಇದೇ ರೀತಿ ಮುಂದೆ 12 ಕಾರುಗಳನ್ನು ಕೂಡ ಸ್ವತಃ ಇವರೇ ತಯಾರಿಸಿ ಹೊರತಂದರು. ಅದರಲ್ಲಿ ಒಂದನ್ನು ತನ್ನ ಸ್ನೇಹಿತ ಅರ್ನೆಸ್ಟ್ ಕ್ಲಾರ್ಮಾಂಟ್ಗೆ ಕೊಟ್ಟು ಇನ್ನೊಂದನ್ನು ತನ್ನ ಇನ್ನೊಬ್ಬ ಶೇರ್ ಹೋಲ್ಡರ್ ಆದಂತಹ ಹೆನ್ರಿ ಎಡ್ಮಂಡ್ಸ್ ಎಂಬಾತನಿಗೆ ಮಾರಾಟ ಮಾಡ್ತಾರೆ. ಇದೇ ಹೆನ್ರಿ ಎಡ್ಮಂಡ್ಸ್ರಿಂದಾಗಿ ಮುಂದೆ ಹೆನ್ರಿ ರಾಯ್ಸ್ ಹಾಗೂ ಚಾರ್ಲ್ಸ್ ರಾಯ್ಸ್ ಈ ಇಬ್ಬರ ಭೇಟಿ ಕೂಡ ಆಗುತ್ತೆ. ಈ ಒಂದು ಭೇಟಿನೇ ಮುಂದೆ ವಿಶ್ವ ಮೋಟರಿಂಗ್ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲನ್ನೇ ನಿರ್ಮಿಸುತ್ತೆ ಎಂಬ ಬಗ್ಗೆ ಯಾರಿಗೂ ಸುಳಿವಿರಲಿಲ್ಲ. ಈ ರೋಲ್ಸ್ ಯಾವಾಗಲೂ ಸದಾ 3 ಹಾಗೂ 4 ಸಿಲಿಂಡರ್ ಉಳ್ಳಂತಹ ಕಾರ್ಗಳನ್ನ ಇಷ್ಟಪಡ್ತಿದ್ರು. ಹೀಗಿರುವಾಗ ಇತ್ತ ರಾಯ್ಸ್ ರವರ 2 ಸಿಲಿಂಡರ್ಗಳ ಕಾರ್ ಚಾರ್ಲ್ಸ್ ರವರನ್ನ ಮೊದಲ ಬಾರಿಗೆ ಬಹುವಾಗಿ ಆಕರ್ಷಣೆ ಮಾಡುತ್ತೆ. ಅದನ್ನ ಮೊದಲ ಸಲ ನೋಡಿದ ತಕ್ಷಣ ಚಾರ್ಲ್ಸ್ ತಾನು ಇಷ್ಟು ಕಾಲ ಯಾವುದರ ಹುಡುಕಾಡ್ತಲಿದ್ನೋ ಅದು ತನಗೆ ಸಿಕ್ತು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ರಾಯ್ಸ್ ರವರ ಕಾರನ್ನ ಒಮ್ಮೆ ಟೆಸ್ಟ್ ಡ್ರೈವ್ಗೆ ಪಡೆದಂತ ಚಾರ್ಲ್ಸ್ ಆ ಸ್ಪಾಟ್ನಲ್ಲಿ ರಾಯ್ಸ್ಗೆ ಬೇಕಾದಷ್ಟು ಕಾರ್ಗಳನ್ನ ತಾನು ಮಾರೋದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ರು. ಈ ಇಬ್ಬರದ್ದು ಕೂಡ ವಿಲಕ್ಷಣದ ನಂಟಾಗಿತ್ತು. ಕಾರಣ ಇವರಿಬ್ಬರ ನಡುವೆ ಅಗಾಧವಾದಂಥ ಏಜ್ ಗ್ಯಾಪ್ ಇರೋದ್ರಿಂದ, ಜೊತೆಗೆ ವಿದ್ಯಾಭ್ಯಾಸದ ವ್ಯತ್ಯಾಸ ಕೂಡ ಸಾಕಷ್ಟಿತ್ತು. ಆಗ ರಾಯ್ಸ್ಗೆ 41 ವರ್ಷ ಆದರೆ ಈ ಚಾರ್ಲ್ಸ್ಗೆ 26 ವರ್ಷ ವಯಸ್ಸು ಮಾತ್ರ. ಹಾಗೂ ಚಾರ್ಲ್ಸ್ ಟ್ರಿನಿಟಿ ಕಾಲೇಜಲ್ಲಿ ಪ್ರತಿಷ್ಠಿತ ಮಟ್ಟದ ಶಿಕ್ಷಣವನ್ನು ಪೂರೈಸಿದರೆ ಇತ್ತ ರಾಯ್ಸ್ ಬಹುಪಾಲಿನ ಶಿಕ್ಷಣ ಹಾಗೂ ಸ್ಕಿಲ್ಗಳನ್ನ ಯಾರ ಸಹಾಯವೂ ಇಲ್ಲದೆ ತಾನೇ ಸ್ವತಃ ಕಲ್ತಿದ್ರು. ರೋಲ್ಸ್ ತನ್ನ ಫ್ಯಾನ್ಸಿ ಕಾರುಗಳಲ್ಲಿ ರೇಸಿಂಗ್ ಮಾಡ್ತಾ ಕಾಲವನ್ನು ಕಳೀತಿದ್ರೆ ರಾಯ್ಸ್ ಈ ಹಿಂದೆ ಜೀವನ ನಡೆಸುವ ಸಲುವಾಗಿ ಬಹುವಾಗಿ ಶ್ರಮಿಸಿದ್ರು. ಈ ರೀತಿ ಅವರಿಬ್ಬರ ನಡುವೆ ಅನೇಕ ವ್ಯತಿರಿಕ್ತತೆಗಳು ಸಾಕಷ್ಟಿದ್ವು. ಅವರಿಬ್ಬರು ಕೂಡ 2 ವಿಭಿನ್ನ ಪ್ರವೃತ್ತಿಯ ವ್ಯಕ್ತಿಗಳಾಗಿದ್ದರು. ವಿಶ್ವ ಮೋಟಾರ್ ಕ್ಷೇತ್ರದಲ್ಲಿ ಈ ಇಬ್ಬರ ಜೋಡಿ ಸದಾ ಅನುಪಮ ಕೊಡುಗೆಯನ್ನ ಕೊಡ್ತು ಅಂತಾನೆ ಹೇಳಬಹುದು. ಈ ಇಬ್ಬರು ಸೇರಿ 1906ರಲ್ಲಿ ರೋಲ್ಸ್ ರಾಯ್ಸ್ ಕಂಪನಿಯನ್ನ ಶುರು ಮಾಡಿದ್ರು. ಇವರಿಬ್ಬರ ಕೊಂಬೋದಲ್ಲಿ ಮೊದಲ 6 ಸಿಲಿಂಡರ್ ಸಿಲ್ವರ್ ಗೋಸ್ಟ್ ಎಂಬ ಕಾರು ಹೊರಬರುತ್ತೆ. ಇದು ಲಾಂಚ್ ಆದ ಒಂದೇ ವರ್ಷದ ಒಳಗೆ ಇದು ವಿಶ್ವದ ಬೆಸ್ಟ್ ಕಾರ್ ಎಂಬ ಹಣೆಪಟ್ಟಿಯನ್ನ ಸಾಧಿಸುತ್ತೆ. ಮುಂದೆ ಕ್ಲಾಡ್ ಜಾನ್ಸನ್ ಎಂಬಾತ ಈ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಹುದ್ದೆಯನ್ನು ಅಲಂಕರಿಸ್ತಾನೆ. ಈತ ಚಾರ್ಲ್ಸ್ನ ಪಾರ್ಟ್ನರ್ ಕೂಡ ಹೌದು. ಈತನ ಕ್ರಿಯಾಶೀಲತೆಯಿಂದಾಗಿ ಹೊರಬಂದಂಥ 40-50 ಹಾರ್ಸ್ ಪವರ್ ಸಾಮರ್ಥ್ಯದ 6 ಸಿಲಿಂಡರ್ ರೋಲ್ಸ್ ರಾಯ್ಸ್ ಕಾರು ಕೇವಲ ಉತ್ತಮ ಕಾರ್ ಮಾತ್ರವಲ್ಲದೆ ವಿಶ್ವದ ಅತ್ಯುತ್ತಮ ಕಾರ್ ಎಂಬ ಹೆಗ್ಗಳಿಕೆಗೆ ಕೂಡ ಅದು ಪಾತ್ರವಾಗುತ್ತೆ. ರಾಯ್ಸ್ ಹಾಗೂ ರೋಲ್ಸ್ ತಮ್ಮ ಸಂಸ್ಥೆಯಿಂದ ದಿ ಬೆಸ್ಟ್ ಕ್ವಾಲಿಟಿ ಸೇವೆ ಕೊಡೋದಕ್ಕೆ ತುಂಬಾ ಶ್ರಮಿಸಿದ್ರು. ಈ ಹೆನ್ರಿಗೆ ಈ ಮುನ್ನ ಕೂಡ ಉಪವಾಸ ವನವಾಸದ ಅನುಭವ ಸಾಕಷ್ಟಿತ್ತು. ಆತ ರೋಲ್ಸ್ ರಾಯ್ಸ್ ಸಂಸ್ಥೆಗೆ ಸಾಕಷ್ಟು ಶ್ರಮವಹಿಸಿ ದುಡಿದ. ಕೆಲಸದ ನಡುವೆ ಆತ ಸರಿಯಾಗಿ ಊಟವನ್ನು ಕೂಡ ಮಾಡ್ತಿರ್ಲಿಲ್ಲ. ಇದು ಕ್ರಮೇಣ ಆತನ ಆರೋಗ್ಯದ ಮೇಲೆ ತೀವ್ರ ಪರಿಣಾಮವನ್ನ ಬೀರಿತ್ತು. ಮುಂದೆ ಚಾರ್ಲ್ಸ್ ಹೆನ್ರಿಗೆ ಏರೋ ಇಂಜಿನ್ಗೊಂದು ಡಿಸೈನ್ ಮಾಡಲು ಕೇಳಿಕೊಂಡಾಗ ರಾಯ್ಸ್ ಅದನ್ನ ತಿರಸ್ಕರಿಸಿದ್ದ. ಈ ಚಾರ್ಲ್ಸ್ ಮುಂದೆ ಒಂದು ಫ್ಲೈಯರ್ ಏರ್ಕ್ರಾಫ್ಟ್ ಅನ್ನ ಖರೀದಿ ಮಾಡ್ತಾನೆ. ಆತನಿಗೆ ಏವಿಯೇಷನ್ ಅಲ್ಲೂ ಕೂಡ ಗಮನಾರ್ಹ ಸಾಧನೆಯನ್ನು ಮಾಡಬೇಕು ಎಂಬ ಹಂಬಲ ಇತ್ತು. ಮುಂದೆ ಆತ ಇದೇ ಹಂಬಲದಿಂದಾಗಿ 1910ರ ವೇಳೆಗೆ 200 ಫ್ಲೈಟ್ಗಳನ್ನ ತಯಾರು ಮಾಡದ. 1910ರಲ್ಲಿ ಸತತ ನಿಲ್ಲದ ಹಾಗೆ ಡಬಲ್ ಫ್ಲೈಟ್ ಹಾರಾಟ ನಡೆಸಿದಂಥ ವಿಶ್ವದ ಮೊದಲ ಯಶಸ್ವಿ ವ್ಯಕ್ತಿ ಎಂಬ ಖ್ಯಾತಿ ಈತನಿಗೆ ದಕ್ಕುತ್ತೆ. ಆದರೆ ಇದಾಗಿ ಒಂದೇ ವರ್ಷದಲ್ಲಿ ಯಾರೂ ಕೂಡ ಊಹೆ ಮಾಡದಂಥ ಒಂದು ಘನಘೋರ ದುರಂತ ಸಂಭವಿಸುತ್ತೆ. ಅಲ್ಲಿಯ ಬೋರ್ಮೌತ್ ಎಂಬಲ್ಲಿ ಫ್ಲೈಯಿಂಗ್ ಡಿಸ್ಪ್ಲೇ ಕೊಡುವಾಗ ಚಾರ್ಲ್ಸ್ ಏರ್ ಕ್ರಾಶ್ನಲ್ಲಿ ಅಪಘಾತಕ್ಕೆ ಈಡಾಗಿ ಸಾವನ್ನಪ್ತಾನೆ. ಆಗ ಆತನ ವಯಸ್ಸು ಕೇವಲ 32 ವರ್ಷ. ಅಲ್ಪಾಯುವಾದಂಥ ಚಾರ್ಲ್ಸ್ನ ದಿಢೀರ್ ಸಾವಿನಿಂದಾಗಿ ರೋಲ್ಸ್ ರಾಯ್ಸ್ನ ಪಾರ್ಟ್ನರ್ಶಿಪ್ಗೆ ಒಂದು ಮುಕ್ತಾಯ ಏರ್ಪಡುತ್ತೆ. ಇದೀಗ ಹೆನ್ರಿ ಈ ಮುಂದಿನ ಜರ್ನಿಯನ್ನು ತಾನೊಬ್ಬನೇ ಮುಂದುವರಿಸಬೇಕಾಗುತ್ತೆ. ಮುಂದೆ ತನ್ನ ಸುಪೀರಿಯರ್ ಕ್ವಾಲಿಟಿ ಹಾಗೂ ಇಂಜಿನಿಯರಿಂಗ್ಗೆ ಹೆನ್ರಿ ಹೆಸರುವಾಸಿಯಾಗ್ತಾರೆ. ಅತ್ಯುತ್ತಮ ಗುಣಮಟ್ಟದ ಮೆಟೀರಿಯಲ್ ಮತ್ತು ಬೆಸ್ಟ್ ಡಿಸೈನ್ ಕೊಡುವಲ್ಲಿ ಹೆನ್ರಿ ಯಶಸ್ವಿಯಾಗ್ತಾರೆ. ಹಾಗೂ ಅತ್ಯುನ್ನತ ಗುಣಮಟ್ಟದ ಕ್ರಾಫ್ಟ್ಮನ್ಶಿಪ್ ಒದಗಿಸಿ ಆತ ಕಂಪನಿಯ ರೆಪ್ಯುಟೇಷನ್ ಅನ್ನ ಹೆಚ್ಚಿಸ್ತಾನೆ. ಮೊದಲ ವಿಶ್ವ ಯುದ್ಧದ ಸಮಯದಲ್ಲಿ ಚಾರ್ಲ್ಸ್ನ ಬಯಕೆ ಹಾಗೆ ರೋಲ್ಸ್ ರಾಯ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಘಟಕ ಕೂಡ ಶುರುವಾಯಿತು. ಇಲ್ಲಿ ಏರೋ ಇಂಜಿನ್ಗಳನ್ನು ಕೂಡ ತಯಾರು ಮಾಡೋದಕ್ಕೆ ಶುರು ಮಾಡಿದ್ರು. ಮುಂದಿನ ಹಲವು ದಶಕಗಳವರೆಗೂ ರೋಲ್ಸ್ ರಾಯ್ಸ್ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಮುಂದುವರಿಯಿತು. ಆದರೆ ದುರದೃಷ್ಟವಶಾತ್ ಹೆನ್ರಿಯ ಆರೋಗ್ಯ ಕೂಡ ಹದಗೆಡ್ತಾ ಹೋಯಿತು. ಆದರೆ 1933ರಲ್ಲಿ ಹೆನ್ರಿ ಜೀರ್ಣಾಂಗ ವ್ಯೂಹದ ಸಮಸ್ಯೆಯಿಂದಾಗಿ ಸಾವನ್ನಪ್ತಾರೆ. ಇದಕ್ಕೆ ಕಾರಣ ತನ್ನ ಆರಂಭಿಕ ಜೀವನದಲ್ಲಿ ಹೆನ್ರಿ ಅನುಭವಿಸಿದಂಥ ಉಪವಾಸದ ದಿನಗಳು ಹಾಗೂ ದುರ್ಬಲ ನ್ಯೂಟ್ರಿಷನ್ ಮತ್ತು ತನ್ನ ಬದುಕಿನ ಓವರ್ ವರ್ಕ್ ಲೋಡ್ನಿಂದಾಗಿ. ತನ್ನ ಬದುಕಿನ ಕೊನೆಯಲ್ಲಿ ಆತ ಬಹುವಾಗಿ ರೋಗಿಯಾಗಿಯೇ ಕಾಲ ಕಳೆದರೂ ಕೂಡ ತನ್ನ ಕೆಲಸದ ಮೇಲಿನ ಶ್ರದ್ಧೆ ಮತ್ತು ಆಸಕ್ತಿಯನ್ನು ಮಾತ್ರ ಸ್ವಲ್ಪವೂ ಕಳೆದುಕೊಳ್ಳಲಿಲ್ಲ. ಹೆನ್ರಿಯ ಕೊನೆಯ ಸ್ಕೆಚ್ ಈತ ತಾನು ಡೆತ್ ಬೆಡ್ ಮೇಲೆ ಇದ್ದಾಗಲೇ ತಾನು ಸಾಯುವ ಕೆಲವೇ ಗಂಟೆಗಳ ಮುನ್ನ ಅಷ್ಟೇ ರಚಿಸಿದ ಅಂತ ಹೇಳಲಾಗುತ್ತೆ. ಹೆನ್ರಿ ಕೊನೆಯುಸಿರನ್ನು ಎಳೆದಾಗ ಆತನಿಗೆ 70 ವರ್ಷ ವಯಸ್ಸು. ಇವತ್ತು ವಿಶ್ವದ ಇಂಜಿನಿಯರಿಂಗ್ಗಳಲ್ಲಿಯೇ ರೋಲ್ಸ್ ರಾಯ್ಸ್ನದ್ದು ಪ್ರಧಾನವಾದಂತಹ ಹೆಸರು. ಇವತ್ತು ವಿಶ್ವದ ಸುಮಾರು 40 ದೇಶಗಳಲ್ಲಿ ಇದರ ಒಟ್ಟು 130ಕ್ಕೂ ಹೆಚ್ಚಿನ ಡೀಲರ್ಶಿಪ್ಗಳು ಚಾಲ್ತಿಯಲ್ಲಿವೆ. ಇದೀಗ BMW ಸಂಸ್ಥೆ ರೋಲ್ಸ್ ರಾಯ್ಸ್ನ ಮೇಲೆ ತನ್ನ ಒಡೆತನವನ್ನ ಸಾಧಿಸಿದೆ. ವಿಶ್ವದ ಅತ್ಯಂತ ದುಬಾರಿ ಬೆಲೆಯ ಐಷಾರಾಮಿ ಕಾರುಗಳನ್ನ ಇವತ್ತು ರೋಲ್ಸ್ ರಾಯ್ಸ್ ತಾನು ಉತ್ಪಾದಿಸಿ ಹೊರತರ್ತಿದೆ. ವೀಕ್ಷಕರು, ಇದಿಷ್ಟು ರೋಲ್ಸ್ ರಾಯ್ಸ್ ಸಂಸ್ಥೆಯ ಬೆಳವಣಿಗೆ ಕುರಿತಾಗಿ ನೀವು ತಿಳಿಯಬೇಕಾದಂಥ ಒಂದಷ್ಟು ಅಗತ್ಯ ಮಾಹಿತಿ.
ಇನ್ನು ಈ ಸಂಸ್ಥೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ನ ಮೂಲಕ ಮುಕ್ತವಾಗಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.